ನೀವು ವಿಲ್ ನಾಟ್ ಸೇ ಇದು ನಾನು ಮಾಡಿದ ತಪ್ಪು ಅಂತ ನೀವು ಯಾವತ್ತೂ ಹೇಳಲ್ಲ ಅಂತ ಹೇಳಿದ್ದೆ. ನಾವು ಆಸ್ಟ್ರೇಲಿಯಾಗೆ ಹೋಗಬೇಕಾದ್ರೆ ಫ್ಲೈಟಲ್ಲಿ ಕೂತ್ಕೊಂಡು ಹೇಳಿದ್ರು, ಆ ಒಂದು ಫೋನ್ ಕಾಲ್ ಇವತ್ತು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾ ಇದೆ ನನ್ನ ಅಂತ. ಅಷ್ಟು ಖುಷಿ ಪಟ್ಟಂಥ ಒಂದು ವ್ಯಕ್ತಿ. ಖಂಡಿತ ಹೌದು. ಆಮೇಲೆ ನಮ್ಮ ಫ್ಯಾಮಿಲಿಗೆ ತುಂಬ ಹತ್ರ. ಅವ್ರಿಗೆ ಯಾವಾಗಲೂ ನಾನು ಹಸು ಅಂತ ಕರಿತಾ ಇದ್ದೆ, ಯಾಕಂದರೆ ಅವ್ರಿಗೆ ಯಾವಾಗಲೂ ಏನಾದರೂ ಒಂದು ತಿಂತಾರೋ ಒಂದು ಚಟ, ಸುಮ್ಮನೆ ಏನಾದರೂ ಒಂದು ಕಡಲೆಕಾಯಿ ಬೀಜನೋ ಇಲ್ಲ ಕಡಲೆಪುರಿನೋ ಏನಾದರೂ ಒಂದು. ಅವರು ನಾವು ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಜಾ ಟಾಕೀಸ್ಗೆ ನಾವು ಸ್ಕಿಟ್ ಎಲ್ಲ ಮಾಡಬೇಕಾದ್ರೆ ಯಾವಾಗಲೂ ಬಾಯಿ ಇದು ನಾನಂತ ಏನಮ್ಮ ಹಸು ಥರ ಮೆಲ್ಕಾಗ್ತಿದ್ಯಾ ನೀನು ಅಂತ, ಆ ಥರ ಒಂದು. ಆಮೇಲೆ ಶಿ ನೆವರ್ ಯೂಸ್ ಟು ಫೀಲ್ ಅಫೆಂಡೆಡ್. ಆ ಥರ ಒಂದು ವ್ಯಕ್ತಿತ್ವ, ತುಂಬ ತುಂಬ ಸ್ನೇಹಜೀವಿ. ಸರ್, ನಿಮಗೆ ಯಾವಾಗ ಅಂದರೆ ಅವರ ಅನಾರೋಗ್ಯದ ಪರಿಸ್ಥಿತಿ ಕಂಡುಬಂತು? ಯಾಕಂದರೆ ಅವತ್ತು ಕೂಡ ಯಾರಿಗೂ ಇಲ್ಲ, ಅವರು ಪಾಪ ಅದನ್ನು ಗೌಪ್ಯವಾಗಿ ಇಟ್ಟಿದ್ರು. ಯಾಕಂದರೆ ಶಿ ಫಾಟ್ ಇಟ್ ವೆಲ್. ಅವ್ರು ಕೀಮೋ ಎಲ್ಲ ಮಾಡಿಸ್ಕೊಂಡಾಗ್ಲೂ ತುಂಬ ಚೆನ್ನಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ರು. ಬಟ್ ಅದಾದ ಮೇಲೆ ಸ್ವಲ್ಪ ಅದು ರಿಲ್ಯಾಪ್ಸ್ ಆಯಿತೋ ಏನಾಯ್ತೋ ಗೊತ್ತಿಲ್ಲ. ಅದು ಈ ಒಂದು ಮಟ್ಟಕ್ಕೆ ತೊಗೊಂಡ್ಬಂದಿರೋದು ಇಟ್ಸ್ ವೆರಿ ಸ್ಯಾಡ್. ನನಗೆ ಅದೊಂದು ಆಟ ಆಯಿತು ಜಗ್ಗಿ. ಏನಂದರೆ ಒಂದೇನೆಂದರೆ ಅವರು ಮಾಡಿರುವಂಥ ಸಾಧನೆಗೆ ಒಂದು ಸರ್ಕಾರಿ ಗೌರವ ಸಿಗಲೇಬೇಕು ಅನ್ನೋದು ನನ್ನ ಒಂದು ಹಠ. ಅದಕ್ಕೋಸ್ಕರ ನಾನು ವಸ್ತಾರೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡೆ, ದಯವಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ, ವಿ ಹ್ಯಾವ್ ಟು ಸೆಂಡರ್ ವಿತ್ ಗೌರ್ಮೆಂಟ್ ಸಲ್ಯೂಟ್. ಸೊ ಹಾಗಾಗಿ ಪೊಲೀಸ್ ಪ್ರೋಟೋಕಾಲಲ್ಲಿ ಇವತ್ತು ಅವ್ರನ್ನ ಕಳಿಸ್ಕೊಡೋದಕ್ಕೆ ವ್ಯವಸ್ಥೆಗಳಾಗಿದೆ. ಅವರೆಲ್ಲ ಬರ್ತಾ ಇದ್ದಾರೆ. ನನಗೆ ಅವ್ರು ಮಾಡಿರುವಂಥ ಒಂದು ಸಾಧನೆಗೆ ಇದೊಂದು ರೆಕಗ್ನಿಷನ್ನು ಆ್ಯಂಡ್ ಇದು ಒಂದು ಸಲ್ಲಬೇಕಾಗಿರುವಂಥ ಒಂದು ಗೌರವ ಅಂತ ನನಗನ್ಸುತ್ತೆ.